ಇನ್ನೊಂದು ಕಡೆ ನಿಯೋಜಿತ ಪ್ರಧಾನಿ ನರೇಂದ್ರ ಮೋದಿಯವರು ಗೆದ್ದೆತ್ತಿನ ಬಾಲ ಹಿಡಿತಾ ಇದ್ದಾರಾ? ಇದೊಂದು ಪ್ರಶ್ನೆ ಇದೆ ಇಲ್ಲಿ. ಕಾರಣ ಇಷ್ಟೇ ಇದಕ್ಕೆ. ಈಗ TDPನ ಕರೆದಿದ್ದಾರೆ, JDUನ ಕರೆದಿದ್ದಾರೆ, ಸರಿ, ಅವರಿಗೆ ರಾಜಮರ್ಯಾದೆ ಕೂಡ ಸಿಗ್ತಾ ಇದೆ, ಸರಿ. ಮೈತ್ರಿ ಪಕ್ಷಗಳು ಮಿತ್ರ ಪಕ್ಷಗಳಾಗ್ತಾರೆ, ಅಕಸ್ಮಾತ್ ಅವ್ರ ಸಪೋರ್ಟ್ ಇರದೇ ಇದ್ದರೆ ಸರ್ಕಾರ ಬಿದ್ದು ಹೋಗುತ್ತೆ, ಸರ್ಕಾರ ರಚನೆ ಮಾಡೋಕ್ಕೆ ಆಗಲ್ಲ ಅಂತ. ಆದರೆ ಇದೇ NDA ನಾಯಕರು, ಅಂದರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಇದೆಯಲ್ಲ, ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಇದೆಯಲ್ಲ, ಇದರ ನಾಯಕರು ಬೇರೆ ರಾಜ್ಯಗಳಲ್ಲೂ ಇದ್ದಾರಪ್ಪ, ಅವ್ರನ್ನೇ ಕರೆದಿಲ್ಲ. ಈಶಾನ್ಯ ರಾಜ್ಯಗಳ BJP ನಾಯಕರನ್ನೂ ಕರಿತಾ ಇಲ್ಲ ಇವರು, NDA ನಾಯಕರಿಗೂ ಕರಿತಾ ಇಲ್ಲ. ಬೇರೆ ಪಾರ್ಟಿಯವ್ರು ಬಿಟ್ಟುಬಿಡಿ, BJP ನಾಯಕರನ್ನ ಕರಿಬೇಕಾಗಿತ್ತಲ್ವೇ, ಕರೆದಿಲ್ಲ. NDA ನಾಯಕರನ್ನ ಕರಿಬೇಕಾಗಿತ್ತಲ್ವ. ಅಂದರೆ ಇವರ ಕೂಟದ್ದೇ ಬೇರೆ ಪಕ್ಷಗಳ ನಾಯಕರನ್ನ ಯಾಕೆ ಕರೆದಿಲ್ಲ? ಯಾರಿಂದ ಸರ್ಕಾರ ಅಕಸ್ಮಾತ್ ಅಲುಗಾಡಿಬಿಡುತ್ತೆ ಅಂತ ಭಯ ಇದೆಯೋ ಅವರಿಗೆ ರಾಜಮರ್ಯಾದೆ ಇದೆ ಇಲ್ಲಿ. ಆದರೆ ಇದೇ BJPಯ ಇದೇ NDA ನಾಯಕರನ್ನು ಇವರು ಕರೆದಿಲ್ಲ. BJP ಸಭೆಗಾಗಲಿ NDA ಸಭೆಗಾಗಲಿ ಈಶಾನ್ಯ ನಾಯಕರನ್ನು ಕರೆದಿಲ್ಲ. ಆ ಮೂಲಕ ಕಡೆಗಣನೆ ಮಾಡಲಾಗಿದೆ ಅಂತ ಕೇಳಿ ಬರ್ತಾ ಇದೆ. BJP ಮುಖ್ಯಮಂತ್ರಿಗಳನ್ನು ಕೂಡ ಯಾವುದೇ ಸಭೆಗೆ ಇವರು ಕರಿತಾ ಇಲ್ಲ. ಯಾವುದೇ ಸಭೆಗೆ BJP CM ಇರ್ತಾರಲ್ಲ ಅವ್ರನ್ನೂ ಕರೆದಿಲ್ಲ. ಜೊತೆಗೂಡಿ ಸರ್ಕಾರ ನಡೆಸ್ತಾ ಇರತಕ್ಕಂಥ NDA ನಾಯಕರಿಗೆ ಆಹ್ವಾನ ಇಲ್ಲ ಅಂಥೇಳಿ ಗೊತ್ತಾಗ್ತಾ ಇದೆ. ನೋಡಿ, ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾಗೆ ಯಾವುದೇ ಸಭೆಗೂ ಕರಿತಾ ಇಲ್ಲ. ಈ ಸಭೆ ಅಂತಲ್ಲ, ಯಾವ ಸಭೆ ಆದರೂ ಕೂಡ ಕರಿತಾ ಇಲ್ಲ. ನಾಗಾಲ್ಯಾಂಡ್ ಮುಖ್ಯಮಂತ್ರಿ ಹಾಗೂ NDPP ಪಾರ್ಟಿ ನೇತಾರ ನೆಫಿಯು ರಿಯುಗೂ ಇವ್ರನ್ನೂ ಕರೆದಿಲ್ಲ. ರಿಯು ಜೊತೆಗೆ ನಾಗಾಲ್ಯಾಂಡ್ನಲ್ಲಿ ಸರ್ಕಾರ ಮಾಡ್ತಿರ್ತಕ್ಕಂಥ BJP ಗೊತ್ತಿರಬೇಕಲ್ವಾ, ಅವರೊಂದಿಗೆ ಸೇರಿಕೊಂಡು ಅವರು ಸರ್ಕಾರವನ್ನು ಮಾಡ್ತಾ ಇದ್ದಾರೆ, ಅವ್ರನ್ನೂ ಕರೆದಿಲ್ಲ. ರಿಯು ದೆಹಲಿಯಲ್ಲೇ ಇದ್ದರೂ ಕೂಡ ಯಾವುದೇ ಸಭೆಗಳಿಗೆ ಅವರಿಗೆ ಆಹ್ವಾನ ಹೋಗ್ತಾ ಇಲ್ಲ. ಮೇಘಾಲಯದ NDA ಮುಖ್ಯಮಂತ್ರಿ ಕಾನ್ರಾಡ್ ಸಂಗ್ಮಾ ನಾಪತ್ತೆ ಆಗಿಬಿಟ್ಟಿದ್ದಾರೆ. BJP ಜೊತೆಗೂಡಿ ಸರ್ಕಾರ ಮಾಡ್ತಾ ಇದ್ದರೂ ಸಂಗ್ಮಾ ಅವರನ್ನು ಕರೆಯದೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಅಂತ.